ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ವಿಶ್ವ. ನಾನಿವತ್ತು ಬಂದೀನಿ ತುಮಕೂರಿಗೆ. ತುಮಕೂರು ಒಳಗಿರೋ ಒಂದು ಸ್ಪೆಷಲ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಇದು ನಾಮದ ಚಿಲ್ಮೆ ಎಂಟ್ರೆನ್ಸ್. ಈ ಕಡೆ ಜಿಂಕೆ ಪಾರ್ಕ್ ಐತಿ, ನೀವು ಜಿಂಕೆ ನೋಡ್ಕೋಬೋದು. ಈ ಎಂಟ್ರೆನ್ಸ್ಗೆ 10 ರೂಪೀಸ್ ಟಿಕೆಟ್ ಐತಿ. ಈ ಕಡೆಯಿಂದ ನಾಮದ ಚಿಲ್ಮೆಗೆ ಹೋಗೋದು. ಸೊ ಬರ್ರಿ ನಾವು ನಾಮದ ಚಿಲ್ಮೆಗೆ ಹೋಗೋಣಂತ. ತ್ರೇತಾಯುಗದ ಟೈಮ್ ಒಳಗೆ ರಾಮ ಲಕ್ಷ್ಮಣ ಸೀತೆ ವನವಾಸಕ್ಕೆ ಹೋಗಿರ್ತಾರೆ. ಹೋದಾಗ ಅವರು ಈ ತುಮಕೂರು ಹತ್ರ ಇರೋ ದೇವರಾಯನ ದುರ್ಗ ಪ್ಲೇಸ್ ಕಡೆ ಬಂದಾಗ ರಾಮನಿಗೆ ತಿಲ್ಕ ಹಚ್ಕೋಬೇಕಂತ ಅನಿಸ್ತೈತಿ. ಆವಾಗ ಸುತ್ತಮುತ್ತ ನೋಡಿದಾಗ ನೀರು ಸಿಗೋದಿಲ್ಲ. ಆ ಟೈಮ್ ಒಳಗೆ ರಾಮ ಏನು ಮಾಡ್ತಾನೆ, ಅವನ ಹತ್ರ ಇರೋ ಬಿಲ್ಲು ಬಾಣನ ಯೂಸ್ ಮಾಡಿಕೊಂಡು ಬಾಣನ ಕಲ್ಲಿನ ಮೇಲೆ ಬಿಟ್ಟಾಗ ಆವಾಗ ನೀರು ಉತ್ಪತ್ತಿ ಆಗುತ್ತೆ. ಆ ಉತ್ಪತ್ತಿ ಆಗಿರೋ ನೀರಿಂದ ಲಕ್ಷ್ಮಣ ಮತ್ತು ರಾಮ ತಿಲ್ಕ ಹಚ್ಕೊತಾರೆ. ಆ ಯಾವ ಪ್ರದೇಶಕ್ಕೆ ರಾಮ ಬಾಣ ಹೊಡೆದಿದ್ನಲ್ಲ ಆ ಪ್ರದೇಶಕ್ಕೆ ನಾವಿವತ್ತು ವಿಸಿಟ್ ಮಾಡೋಣ. ಆ ಪ್ರದೇಶ ಆಯ್ತಲ್ಲ, ತುಮಕೂರಿಂದ 12 ಕಿಲೋಮೀಟ್ರ್ ಐತಿ, ಬೆಂಗಳೂರಿಂದ 80 ಕಿಲೋಮೀಟ್ರ್ ಐತಿ. ಈ ಪ್ರದೇಶಕ್ಕೆ ಹೆಸರು ಏನಪ್ಪ ಅಂತಂದ್ರೆ ನಾಮದ ಚಿಲುಮೆ. ಸೊ ಅಲ್ಲಿ ಕಾಣದಿತ್ತಲ್ಲ ಅದು ಆ ಪ್ಲೇಸ್. ಬರ್ರಿ ಹೋಗೋಣಂತ. ಇದೇ ಪ್ಲೇಸ್ ಒಳಗೆ ರಾಮ ಬಿಲ್ಲು ಬಾಣದಿಂದ ಹೊಡೆದು ಕಲ್ಲಿನಿಂದ ನೀರನ್ನು ಬರೆಸಿ ತಿಲ್ಕ ಹಚ್ಕೊಂಡಿದ್ದ ಪ್ಲೇಸ್ ಇದು. ಈ ಪ್ಲೇಸ್ ಒಳಗೆ ನಿಮ್ಗೆ 365 ಡೇಸು ನೀರು ಬರ್ತಾವೆ. ಸೊ ನೀವು ನೀರನ್ನ ನೋಡ್ಬೋದು, ಇಲ್ಲಿ ಸ್ಟೋರ್ ಆಗ್ತಾವೆ. ಸೊ ಇಲ್ಲಿಂದ ಬರ್ತೈತದ ನೀರು ಆ್ಯಕ್ಚುಲಿ. ಸೊ ಇಲ್ಲಿಂದ ಸಿನ್ನ ಪ್ರಿಸರ್ವ್ ಮಾಡಿ ಇಡ್ಬೇಕಂತೇಳಿ ಇದಕ್ಕೆ ಫುಲ್ ಕೇಜ್ ಹಾಕ್ಯಾರ ಆ್ಯಕ್ಚುಲಿ. ಈ ಕಡೆ ಪಕ್ಷಿ ಪ್ರೇಮಿ ಸಲೀಮ್ ಅಲಿಯವ್ರಿಗೊಂದು ಸ್ಮಾರಕ ಟೈಪ್ ಮಾಡ್ಯಾರ. ಇಲ್ಲೂ ನೀವು ವಿಸಿಟ್ ಮಾಡ್ಕೋಬೋದು. ಇದು ಈ ಪ್ಲೇಸ್ ನೋಡ್ಬೋದು ನೀವು. ನಮ್ಮಂಥ ಭಾರತೀಯರಿಗೆ ರಾಮಾಯಣ ಮತ್ತು ಮಹಾಭಾರತ ಭಾಳ ಇಂಪಾರ್ಟೆಂಟ್. ರಾಮಾಯಣಕ್ಕೆ ಸೇರಿದ ಒಂದು ಪ್ಲೇಸ್ ತುಮಕೂರು ಒಳಗೆ ಐತಂತಂದ್ರೆ ಅದು ನಮಗೆ ಆ್ಯಕ್ಚುಲಿ ಹೆಮ್ಮೆ. ನೀವು ಯಾವಾಗಾದರೂ ಬೆಂಗಳೂರು ಅಥವಾ ತುಮಕೂರು ಕಡೆ ಏನಾದರೂ ಬಂದಿದ್ರಿ ಅಂದ್ರೆ ಈ ಪ್ಲೇಸ್ನ ತಪ್ಪದಂಗೆ ವಿಸಿಟ್ ಮಾಡಿರಿ. ನಿಮಗೆ ನನ್ನ ನಾಮದ ಚಿಲ್ಮೆ ವಿಡಿಯೋ ಇಷ್ಟ ಆಗಿದ್ರೆ ಕೆಳಗಡೆ ಕಮೆಂಟ್ ಮಾಡಿರಿ ಮತ್ತು ನನ್ನ ವಿಡಿಯೋನ ಲೈಕ್ ಮಾಡಿರಿ. ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.